ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ, ನಾನು ತಗೋಬಾರ್ದು, ಇದನ್ನು ವಿನಯವಾಗಿ ತಿರಸ್ಕಾರ ಮಾಡ್ಬಿಡೋಣ, ಬೇಡ ಅವಾರ್ಡಿಂದ ಎಲ್ಲ ನಮಗೇನು ಬೇಡ, ಜನಗಳ ಪ್ರೀತಿ ಸಾಕು. ಅವನು ಪಾಪ ಗುರುಪ್ರಸಾದ್ ಭಾಳ ಚೆನ್ನಾಗಿ ವರ್ಕೌಟ್ ಮಾಡಿದ, ಆತನಿಗೆ ಒಳ್ಳೆಯ ಹೆಸರು ಬಂದರೆ ಸಾಕು ಅಂತ ಹೇಳಿ ಅಗೇನ್ ವಿ ರಿಪೀಟೆಡ್ ಫಾರ್ ಸೆಕೆಂಡ್ ಪಿಕ್ಚರ್. ಅದರಲ್ಲಿ ಸೇಡ್ ತಿರ್ಸ್ಕೊಳಕ್ಕೆ ಗುರುಪ್ರಸಾದ್ ಅದೇನೋ ರಾಜ್ಯ ಪ್ರಶಸ್ತಿ ವಂಚಿತನಾದ ಮಗನೇ ಅಂತ ಒಂದು ಪಾಪ ಇದರಲ್ಲೂ ಬರ್ದ. ನಿಮ್ಮ ಆಕ್ಟಿಂಗ್ ಸ್ಟೈಲ್ ಇತ್ತೀಚೆಗೆ ಬಹಳ ಬದಲಾಗಿದೆ ಅನ್ಸುತ್ತೆ ನನಗೇನೆ. ನಿಮ್ಮ ಹಳೆ ಫಿಲ್ಮ್ಸ್ ನೋಡಿದಾಗ ಒಂದು ಮಠ ಇರ್ಬೋದು, ಒಂದು ಎದ್ದೇಳು ಮಂಜುನಾಥ ಇರ್ಬೋದು, ನೀರ್ ದೋಸೆ ಇರ್ಬೋದು. ಕಾರಣ ಏನು ಅಂದರೆ ನಾನು ಕ್ಯಾರೆಕ್ಟರ್ ರೋಲಲ್ಲಿ ಮಾಡಿದಂಥ ಶೈಲಿ ಬಂದು ತುಂಬ ಟಿ ವಿಯಲ್ಲಿ ಮಿಮಿಕ್ರಿಯಲ್ಲಿ ಎಲ್ಲ ತುಂಬ ಜನ ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನಾನು ಹೀರೋ ಆದಮೇಲೆ ಬೇರೆ ಥರ ಚೇಂಜ್ ಮಾಡಿದೆ. ಅದಾದಮೇಲೆ ಇನ್ನು ಬಂದಂಥ ಸುಮಾರು ಜನ ಹೀರೋ ಪಾತ್ರ ಮಾಡಬೇಕಾದ್ರೆ ಸೈಟೇಷನ್ ತೊಗೊಂಡು ಜಗ್ಗೇಶ್ ಅವ್ರ ಸ್ಟೈಲಲ್ಲಿ ಮಾಡೋಣ ಅಂತ. ಸೊ ನನಗೇನು ಅನ್ನಿಸ್ತು, ನನ್ನ ಆ ಫಾರ್ಮೆಟ್ ಎಲ್ಲ ಲೀಕ್ ಆಗಿದೆ ಎಲ್ಲೋ ಒಂದು ಕಡೆ ಅಂತ ಅಂದಾಗ ನನಗೆ ಆ್ಯಕ್ಚುಲಿ ಸಟಲ್ಡಾಗಿ ಆ್ಯಕ್ಟ್ ಮಾಡಿ ನೀವು ಬೇರೆ ಥರ ಮಾಡಿ ಅಂತ ನನಗೆ ಸ್ಫೂರ್ತಿನೇ ಗುರುಪ್ರಸಾದ್. ಹೌದೌದು, ಆತನೇ ಹೇಳಿದ್ದು, ಇಲ್ಲ ಗುರುಗಳೇ ನೀವು ಈ ಥರ ಮಾಡಬೇಡಿ, ಬೇರೆ ಥರ ಮಾಡಿ ಅಂತ ಹೇಳಿ ಪಾಪ ಆತ ನನಗೆ ಒಂದೇನೋ ಒಂದು ಹಿಂಟ್ ಕೊಟ್ಟ. ಅದು ಬಹುಶಃ ಭಾಳ ಸಕ್ಸಸ್ಫುಲ್ಲಾಗಿ ಇಷ್ಟ ಆಯಿತು. ಅದಾದಮೇಲೆ ನಾನು ಅದನ್ನು ಕಂಟಿನ್ಯೂ ಮಾಡಿದೆ. ಅದನ್ನು ರೈಟ್. ನಮ್ಮ ಹಳೆ ಜಗ್ಗೇಶ್ ಮತ್ತೆ ಹೊಸ ಜಗ್ಗೇಶ್ ಡೈರೆಕ್ಟ್ ಮಾಡಿದಂಥ ಇಬ್ಬರು ನಿರ್ದೇಶಕರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ಕಮ್. ಬನ್ನಿ ರಾಮಮೂರ್ತಿ ಸರ್, ಬನ್ನಿ ವಿಜಯ್ ಪ್ರಸಾದ್, ವೆಲ್ಕಮ್ ಟು ದ ಶೋ. ಎಸ್ ಸರ್. ಎಸ್, ಹಳೆ ಜಗ್ಗೇಶ್ ಹೊಸ ಜಗ್ಗೇಶ್ ಆ ಸ್ಟೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಳೆ ಜಗ್ಗೇಶ್ ಸ್ಟೈಲ್ ಬಗ್ಗೆ ಹೇಳ್ಬೇಕಂದ್ರೆ ಅದೇನು ಅವಾಗಿಂದ ನಾವು ನೋಡ್ತಾ ಇದ್ದಾಗ ಮ್ಯಾನ್ರಿಸಮ್ ಮತ್ತೆ ಅವ್ರ ಡೈಲಾಗ್ ಡೆಲಿವರಿ, ದಟ್ ವಾಸ್ ದ ಪ್ಲಸ್ ಪಾಯಿಂಟ್ ಫಾರ್ ಜಗ್ಗೇಶ್. ನಾ ರಾಣಿ ಮಹಾರಾಣಿನಲ್ಲಿ ಅದೇ ಮಾಡಿ, ರಾಣಿ ಮಹಾರಾಣಿ ಕಡ್ಲೆಕಾಯಿ ಅನ್ನೋ ಒಂದು ವರ್ಡು ಅವ್ರು ನಿಜವಾದ ಕಡ್ಲೆಕಾಯಿ ಎಲ್ಗೋ ಹೊಟ್ಟೋಯ್ತು. ಕಡ್ಲೆಕಾಯಿ ಪರ್ಷೆ ಬೆಂಗಳೂರಲ್ಲಿ ನಿಂತರು ಜಗ್ಗೇಶ್ನ ಮರಿಬಾರ್ದು, ಆ ಲೆವೆಲ್ಗೆ ಹೊಟ್ಟೋಯ್ತು ಅದು. ಹಾಗೆ ಜಗ್ಗೇಶ್ ಮ್ಯಾನ್ರಿಸಮ್. ಎಸ್ ಅನುಜಿ. ಸಾರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕಲಾವಿದರಾಗಿ ಮತ್ತೆ ವ್ಯಕ್ತಿಗತವಾಗಿ ವೈಟ್ ಶೀಟ್ ಇದ್ದಾಗೆ ನೀವು ಬರಿತಾ ಹೋದ್ರೆ ಬರಿತಾನೆ ಹೋಗ್ಬೋದು, ಹೇಳ್ತಾ ಹೋದ್ರೆ ಹೇಳ್ತಾನೆ ಹೋಗ್ಬೋದು. ಅಭಿನಯ ವಿಚಾರದಲ್ಲಿ ಬಂದ್ರೆ ಅದ್ಭುತ, ಅನನ್ಯ, ಅನೇಕ, ಅಗಾಧ. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ನೀರು ದೋಸೆ ವಿಚಾರವಾಗಿ ನಾನು ಫುಟ್ಪಾತ್ ಅಲ್ಲಿ ಬಿದ್ದಿದ್ದಾಗ ಅದೇ ರೀತಿ ನನ್ನ ಕೈ ಹಿಡಿದು ಸಹಾಯ ಮಾಡಿದ್ದಾರೆ. ಬಟ್ ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಅವರು. ಆ ಥರ ವ್ಯಕ್ತಿತ್ವ. ರಾಣಿ ಮಹಾರಾಣಿ ಚಿತ್ರ ನನ್ನ ಬದುಕಲ್ಲಿ ಭಾಳ ದೊಡ್ಡ ಪ್ರಮಾಣದ ಪೋಷಕ ಪಾತ್ರಕ್ಕೆ ಬಡ್ತಿ ಕೊಟ್ಟಂಥದ್ದು ಆ ಕಾಲಕ್ಕೆ. ಬಹುಶಃ ಅವತ್ತು ಒಂದು ಎಕ್ಸ್ಪ್ರೆಷನ್ ಆಗೋಯ್ತು, ಈ ಚಿತ್ರ ಯಾರಿಂದ ಓಡ್ತು, ಮಾಲಾಶ್ರೀಯಿಂದ ಓಡ್ತಾ ಜಗ್ಗೇಶಿಂದ ಓಡ್ತಾ ಅಂತ ಬಂದ್ಬಿಡ್ತವಾಗ. ಅಂದರೆ ನಾನು ಕಾರಣವೇ ಅಲ್ಲ ಅದಕ್ಕೆ. ಮಾಲಾಶ್ರೀವ ಸೂಪರ್ ಸ್ಟಾರ್. ನೋಡಿ ಅದೃಷ್ಟ ಅನ್ನೋದು ಹೆಂಗೆ ಬರುತ್ತೆ ಅಂದರೆ, ಆ ಒಂದು ತರ್ಕ ಬರೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದು ಇವರೆಲ್ಲ ಒಪ್ಪಿದ್ದಕ್ಕೆ. ಎಷ್ಟು ದೊಡ್ಡ ಪಾತ್ರ ಅಂದರೆ ಅದು ಹಿಂದಿನ ಚಿತ್ರ ನಾವು ನೋಡಿದಾಗ ಅಷ್ಟು ದೊಡ್ಡ ಪಾತ್ರ ನಾನು ಮಾಡಿಲ್ಲ. ಫಸ್ಟ್ ಪಿಕ್ಚರ್ ಅಷ್ಟು ದೊಡ್ಡ ಪಾತ್ರ ನಾನು ಮಾಡಿದ್ದು. ಬಹುಶಃ ಆ ಚಿತ್ರ ಆದಮೇಲೆ ನನ್ನ ಏನು ಪೇಮೆಂಟ್ಗಳು ಅವತ್ತು ನಾನು ತಗೊತಾ ಇದ್ದೆ, ಅದು 4 ಟೈಮ್ ಜಾಸ್ತಿ ಆಯ್ತು ಅದೊಂದು ಪಾತ್ರದಿಂದ. ಥ್ಯಾಂಕ್ ಯು. ನಮ್ಮ ವಿಜಯ್ ಬಗ್ಗೆ ಹೇಳಬೇಕು ಅಂದರೆ ಆತ ತುಂಬ ದೈತ್ಯ, ಬರವಣಿಗೆಯಲ್ಲಿ ಚಿಂತನೆಯಲ್ಲಿ ಹೊಸದು ಯೋಚನೆ ಮಾಡ್ತಾರೆ. ಇವರು ಹಿಸ್ಟ್ರಿಯಲ್ಲಿ ಉಳಿಯುವಂಥ ಡೈರೆಕ್ಟರ್ ಆಗೋದ್ರು ಆ ಚಿತ್ರದಲ್ಲಿ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಹಿಮ್. ಈ ಗೇವ್ ಎ ವಂಡರ್ಫುಲ್ ಪಿಕ್ಚರ್ ಇನ್ ಮೈ ಲೈಫ್. ಮಾರ್ಕ್ ಇರೋಂಥ ಪಿಕ್ಚರ್. ಥ್ಯಾಂಕ್ಸ್ ವಿಜಯ್, ಥ್ಯಾಂಕ್ ಯು. ಬನ್ನಿ. ರೈಟ್ ಅರ್ಜುನ್ ಅವರೇ, ನಿಮ್ಮ ಫಾದರ್ ತೆಗೆದಂತ ಕೆಲವು ಒಳ್ಳೆ ಫೋಟೋಸ್ ನಮ್ಮ ರಿಸರ್ಚ್ ಟೀಮ್ ಸಿಕ್ಕಿದೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ರೈಟ್, ನೀವು ಹೇಳಿದ್ರಿ ಆ ಟೈಮಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ, ಯಾರೂ ಸಹಾಯ ಮಾಡಲಿಲ್ಲ, ಒಬ್ಬರು ಸಪೋರ್ಟ್ ಮಾಡಿದ್ರು ಅಂತ ಮೇಡಮು ಹೇಳಿದ್ರು. ಆ ಟೈಮಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿದಂಥ ಒಬ್ರು ಮಾತಾಡಿದ್ದಾರೆ, ಅವ್ರ ಮಾತುಗಳನ್ನ ಕೇಳಿ. ನಿನ್ನ ತಂದೆ ಸರಳ ಸ್ವಭಾವದವರು, ಯಾರಿಗೂ ಒಂದು ಬೇಜಾರಾಗೋಂಗೆ ಮಾತಾಡೋರಲ್ಲ, ತುಂಬ ಗೌರವ ಕೊಟ್ಟು ವಿಶ್ವಾಸದಿಂದ ಮಾತಾಡೋರು. 7th ಎಕ್ಸಾಮ್ ಬರ್ತಿದ್ದ ಅವ್ರ ತಂದೆ ಅಪ್ಲಿಕೇಶನ್ ತಂದಿಟ್ಟಿದ್ರು ಶೇಷಾದ್ರಿಪುರಂ ಸ್ಕೂಲಿಗೆ. ಭಾಳ ಇಷ್ಟ ಆಯಿತು ಮಗನ ಸೇರಿಸ್ಬೇಕು ಅಂತ. 7ನೇ ಏಪ್ರಿಲ್ಲು 1993 ಅವತ್ತು ಬುಧವಾರ
ಅವತ್ತು ರಾತ್ರಿ ಅವ್ರ ತಂದೆ ಆಕ್ಸಿಡೆಂಟಲ್ಲಿ ತೀರೋದ್ರು. ಆಮೇಲೆ ಬೆಳಗಾಯಿತು, ಅಷ್ಟೊತ್ತಿಗೆ ಸ್ವಲ್ಪ ಏನು ಎತ್ತ ಅಂತ ಆಮೇಲೆ 3 ಗಂಟೆಯಲ್ಲಿ ಬಾಡಿ ತಂದರು. ಇನ್ನೊಂದು ಕಡೆ ಒಂದೊಂದು ಕಡೆ ಇಬ್ಬರು ಗಂಡು ಮಕ್ಕಳು ನಿಂತ್ಕೊಂಡಿದ್ರು, ಪಂಚೆನ ಉಡಿಸ್ಬಿಟ್ಟಿದ್ರು ಮಕ್ಕಳಿಗೆ. ಅದಾದಮೇಲೆ ತುಂಬ ನಾನು ಅವಳು ಬಳೆ ಹೊಡಿಬಾರ್ದು, ಅವಳು ಕುಂಕುಮ ತೆಗಿಬಾರ್ದು ಅಂತ ಗಲಾಟೆ ಮಾಡಿದೆ. ಅವ್ರ ಶಾಸ್ತ್ರಗಳನ್ನ ಬಿಡಲಿಲ್ಲ. ಅವಳು ಬರೀ 32 ವರ್ಷ ಚಿಕ್ಕವಳು. ಈಗಂತೂ ಈ ಕಾಲದಲ್ಲಿ 32 ವರ್ಷಕ್ಕೆ ಮದುವೆ ಮಾಡ್ತೀವಿ, ಅವಳೆಲ್ಲ ಕಳ್ಕೊಂಬಿಟ್ಟಿದ್ಲು ಅಷ್ಟೊತ್ತಿಗೆ. ಯಾವಾಗ ಅವಳಿಗೆ ಕ್ವಶನ್ ಮಾರ್ಕ್ ಆಗೋಗೋದು. ಜೊತೆಗೆ ನೆಂಟರಿಷ್ಟರಿಂದ ಚೀತುಗಳು ಬೀಳೋದು, ಕೆಟ್ಟ ಮಾತು ಬಯಸ್ಕೋತಾ ಇದ್ಲು. ಎಷ್ಟೋ ಸತಿಗೆ ಅವಳಿಗೆ ಊಟ ತಿಂಡಿ ಬಿಟ್ಬಿಟ್ಟು ಹೊತ್ಕೊಂಡು ಕೂತ್ಕೊಂಡ್ಬಿಡೋಳು, ಮುಂದೆ ಏನು ಅಂತ ಗೊತ್ತಾಗಲ್ಲ ಅಂತ. ಮೆಮೊರಿಯಿಂದ ತೆಗಿತಾ ಇದ್ದರೆ ದುಃಖಗಳು ಬಂದ್ಬಿಡ್ತೀಗ ನನಗೆ. ಯಾಕಂದರೆ ತುಂಬ ಚೆನ್ನಾಗಿ ಹೇಳಿದ್ನೆಲ್ಲ ಕೊಡಿಸ್ಕೊಂಡು ಮಕ್ಕಳು ಏನೂ ಇಲ್ಲ ಅಂತ ನಿಂತ್ಕೊಂಡ್ಬಿಟ್ಟಾಗ ಅದು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಅಂತ ಆಗ್ತಾಯಿದೆ ನನಗೆ ಶಬ್ದಗಳು ಸಿಕ್ಕಲ್ಲ. ಯಾರು ರಿಲೇಟಿವ್ಸ್ ಸಪೋರ್ಟ್ ಮಾಡಿಲ್ಲ, ಸಂಬಂಧಿಕರು ಬರಲ್ಲ, ಪಕ್ಕದ ಮನೆಯವರು ನಿಮ್ಮ ಸಪೋರ್ಟ್ ಆಗಿರ್ತಾರೆ, ಮಾರಲ್ ಸಪೋರ್ಟ್ ಆಗಿರ್ತಾರೆ ಅಂದರೆ ರಕ್ತ ಸಂಬಂಧಗಳನ್ನ ಮೀರಿ ಕೆಲವು ಭಾವ ಸಂಬಂಧಗಳು ಎಷ್ಟು ಸಹಾಯ ಮಾಡುತ್ತೆ ಅಂತ ಲೈಫಲ್ಲಿ. ಜೀವನನೇ ಹಂಗಾಗಿರುತ್ತೆ ಸರ್. ಹಾಂ, ಆಲ್ಮೋಸ್ಟ್ ಯಾರು ಗೊತ್ತಿರಲ್ಲ, ಸಡನ್ನಾಗಿ ಯಾರು ಪರಿಚಯ ಆಗ್ತಾರೆ ಅವರಿಂದ ಸಖತ್ ಒಳ್ಳೇದಾಗ್ತಾ ಹೋಗುತ್ತೆ. ಯಾರು ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂತೀವಿ, ಅವರಿಂದ ಏನೂ ಆಗೋದಿಲ್ಲ. ಸೊ ಯಾರು ಅನ್ಕೊಂಡಿರಲ್ಲ ಅಂತಾರಲ್ಲ ಭಾಳ ರೈಟ್. ಈಗ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ ನೀವು. ಇತ್ತೀಚೆಗೆ ನೀವೊಂದು ಸಿನಿಮಾದಲ್ಲಿ ಅಪ್ಪನಿಗೆ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ಮಾಡಿದಿರಿ, ನಮ್ಮೆಲ್ರಿಗೂ ಭಾಳ ಇಷ್ಟ ಆಯಿತು. ಆ ಸಾಂಗ್ ಡೈರೆಕ್ಟರ್ ಹೇಳಿದಾಗ್ಲೇ ಅದು ಇರಲಿಲ್ಲ, ಸಿಚುವೇಶನ್ನು ಚಿಕ್ಕ ಬಿಟ್ಟಿತ್ತು. ನಾನು ಹೇಳಿದೆ ಇಲ್ಲ, ಈ ಥರ ಸಿಚುವೇಶನ್ನೇ ಸಿಕ್ಕಲ್ಲ, ಇದನ್ನು ಫುಲ್ ಸಾಂಗ್ ಮಾಡೋಣ, ವರ್ಕ್ ಆಗುತ್ತೆ ನೋಡಿ ಅಂತ. ಹಾಡು ರೆಕಾರ್ಡ್ ಮಾಡಿ ಹಾಡೆಲ್ಲ ಕೇಳಿದ್ಮೇಲೆ ನನಗೆ ತುಂಬ ನಮ್ಮ ತಂದೆಗೆ ಇದನ್ನು ಕೇಳಿಸ್ಬೇಕಲ್ಲ, ಅವ್ರು ಇಲ್ವಲ್ಲ ಅಂತ ಹುಚ್ಚುತನೇನೋ ನನಗೆ ಗೊತ್ತಿಲ್ಲ. ಸಡನ್ನಾಗಿ ನಾನು ಏನು ಮಾಡಿದೆ, ಒಂದು ಪೇಪರ್ ಪೆನ್ ತೊಗೊಂಡು ಒಂದು ಲೆಟ್ರ್ ಬರೆದೆ. ಆ ಹಾಡು ಪ್ಲೇ ಮಾಡ್ತಾಯಿದ್ದೀನಿ, ಹಾಡು ಹೋಗ್ತಾಯಿದೆ, ನಾನು ಬರಿತಾ ಇದ್ದೀನಿ, ಅಪ್ಪ ನಿನಗೋಸ್ಕರ ಈ ಸಾಂಗ್ ಮಾಡಿದ್ದೀನಿ, ನಿನಗೆ ನಾನು ಕೇಳಿಸ್ಬೇಕು, ನೀನು ಇಲ್ಲ, ಬಟ್ ನನಗೆ ಗೊತ್ತು ನೀನು ಎಲ್ಲೋ ನಿಂತ್ಕೊಂಡು ಈ ಹಾಡು ಕೇಳ್ತಿದ್ಯಾ, ಇದು ನಿನಗೋಸ್ಕರನಪ್ಪ, ಐ ಲವ್ ಯು ಅಂತ ಒಂದು ಸುಮ್ಮನೆ ಲೆಟ್ರ್ ಬಂದು ನನ್ನ ಖುಷಿಗೋಸ್ಕರ. ಸೊ ಆ ಸಾಂಗ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಅದು ತುಂಬ ಮನಸ್ಸಿಂದ ಮಾಡಿದ್ರಿಂದ ಅನಿಸುತ್ತೆ. ಪ್ರತಿಯೊಬ್ಬರೂ ಸರ್ ನಮ್ಮ ಅಪ್ಪ ನೆನಪಾದ್ರು ಸರ್, ಇವತ್ತು ನಮ್ಮ ಅಪ್ಪನ ಬೆಳಗ್ಗೆ ಬೈದಿದೆ ಸರ್, ಸಾಯಂಕಾಲ ಹೋಗ್ತಾರೆ ಸಾರಿ ಕೇಳ್ಬಿಟ್ಟೆ ಈ ಹಾಡು ಕೇಳಿದ ತಕ್ಷಣ ಅಂತಾರೆ. ಎಷ್ಟೋ ಜನ ಹೆಣ್ಮಕ್ಳು ಅಪ್ಪನ ನೋಡಬೇಕು ಅನ್ನಿಸ್ತಿದೆ ಅಂತ ಊರಿಂದ ಊರಿಗೆ ಹೋಗಿದ್ದೀನಿ ಅಂತಾರೆ. ಅದು ಒಂಥರ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಬಂತು ಆ ಸಾಂಗ್ಗೆ. ಸೊ ಎಲ್ಲೂ ನಮ್ಮ ತಂದೆ ತಿರ್ಗಾ ನಿಂತ್ಕೊಂಡು ಬ್ಲೆಸ್ ಮಾಡಿದ್ದಾರೆ. ಸೊ ಅ ಸಾಂಗ್ ಇಫ್ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಫಾದರ್, ಒಂದು ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್, ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್ ನಿಮ್ಮ ಅಪ್ಪನಿಗೆ ಕೊಡಬೇಕು ಅನ್ಸಿದ್ರೆ ಖಂಡಿತ ಸರ್. ರೈಟ್, ಅರ್ಜುನ್ ಜನ್ಯ ಅವರಿಂದ ಅವರ ಫಾದರ್ಗೆ ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್. ಒಂದಿನ ಇವರು ಫೋನ್, ನಾನು ಮನೆ ಗೇಟ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಮತ್ತೆ ಏನು, ಆಮೇಲೆ ಮುಂದೆ ಏನು ಅಂದರೆ ಐ ಲವ್ ಯು ಅಂತ ಹೇಳೋಕ್ಕೆ ಇಬ್ಬರಿಗೂ ಗೊತ್ತಿಲ್ಲ. ಮತ್ತೆ ಯಾವಾಗ ಮದುವೆ ಆಗೋದು ಅಂತಂದ್ಲು. ನಿಜ ಸರಿ, ಸುಳ್ಳು ರೀ. ಯಾರೇ ಪ್ರಪೋಸ್ ಮಾಡಿದ್ ಫಸ್ಟ್ ಎಷ್ಟು ಡ್ರಾಮಾ. ನಾನು ಒಂದು ವಿಚಾರ ಕೇಳಬೇಕು ನಿಮಗೆ. ಸರಿಗಮಪ ಅಂತ ಒಂದು ಶೋ ಮಾಡ್ತಾರೆ, ಇದರಲ್ಲಿ ನಮ್ಮ ಡೈರೆಕ್ಟರ್ ಸುಮ್ಮನಿಲ್ಲದೆ ಕಿವಿಯಲ್ಲಿ ಅನುಶ್ರೀಗೆ ಆ ಅರ್ಜುನ್ ಜರ್ಯಾಗ ಡಾರ್ಲಿಂಗ್ ಅಂತ ಕರಿ ಅದು ಅಂತೆಲ್ಲ ಹೇಳ್ತಿರ್ತಾರಲ್ಲ, ಹೌದು. ನಿಮಗೇನು ಅನ್ಸುತ್ತೆ? ಏನ್ರಿ ಇದು, ಫುಲ್ ಶಾಕ್. ಒಂದ್ ನಿಮಿಷ ಹಿಂಗೆ ನಿಂತ್ಕೊಂಡೆ. ಆಮೇಲೆ ಇವನ್ನ ಚಪಾತಿ ತಿರುವಾಕದ್ನ ಎತ್ಕೊಂಡು ಮನೆಯೆಲ್ಲ ಅಟ್ಟಾಯಿಸ್ಕೊಂಡಿದ್ದೀನಿ.